ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಈ ಹಿಂದೆ ಮಾರುಕಟ್ಟೆಯಲ್ಲಿ ಕಲ್ಲು ತೂರುವಂತೆ ಮಾಡಿ ಕೊಲ್ಲಾಪುರಕ್ಕೆ ಓಡಿ ಹೋಗಿದ್ದ ನಗರ ಶಾಸಕ ಯತ್ನಾಳ್ ಹಾಗೂ ಅವರ ಹಿಂಬಾಲಕರನ್ನ ದಿನಾಂಕ 28ರವರೆಗೆ ಗಡೀಪಾರು ಮಾಡಬೇಕೆಂದು ಜಂಟಿ ಕ್ರಿಯಾ ಸಮಿತಿಯ ಎಂಸಿ ಮುಲ್ಲಾ ಒತ್ತಾಯಿಸಿದ್ರು. ಇಂದು ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಸಂವಿಧಾನಾತ್ಮಕವಾಗಿ ಹಾಗೂ ಶಾಂತಿಯುತವಾಗಿ ಹೋರಾಟಕ್ಕೆ ಅಣಿಯಾಗಿದ್ದೇವೆ. ಆದರೆ ಯತ್ನಾಳರು ಬಾಂಡ್ ಬರೆಯಿಸಬೇಕು ಎಂಬ ಹೇಳಿಕೆ ನೀಡಿದ್ದಾರೆ. ತಾವೇ ಗಲಾಟೆ ಮಾಡಿಸಿ ಆ ಹೊಣೆಯನ್ನು ನಮ್ಮ ಮೇಲೆ ಹೊರಿಸುವ ಕೆಲಸ ಮಾಡುವ ಷಡ್ಯಂತ್ರ ಮಾಡಿದ್ದಾರೆ. ಈ ಹಿಂದೆಯೂ ಯತ್ನಾಳ್ ಈ ರೀತಿ ಮಾಡಿದ ಉದಾಹರಣೆ ಇದೆ. ಈ ರೀತಿ ಮತ್ತೆ ಮಾಡುವ ಸಾಧ್ಯತೆಯೂ ಇದೆ. ಹೀಗಾಗಿ ಯತ್ನಾಳ್ ಹಾಗೂ ಅವರ ಹಿಂಬಾಲಕರ ಚಲನವಲನಗಳ ಮೇಲೆ ಸಂಪೂರ್ಣ ನಿಗಾ ವಹಿಸಬೇಕಿದೆ. ಈ ಬಗ್ಗೆ ಮೊದಲು ಯತ್ನಾಳ್ ರವರ ಕಡೆಯಿಂದ ಬಾಂಡ್ ಬರೆಯಿಸಿಕೊಳ್ಳಬೇಕು. ಹಿಂದೂಗಳ ವಿರುದ್ಧ ನಮ್ಮ ಹೋರಾಟವೇ ಇಲ್ಲ. ಅವರು ನಮ್ಮ ಬಂಧುಗಳು. ಅವರ ಆಸ್ತಿಗೆ ಧಕ್ಕೆ ತರುವ ಪ್ರಶ್ನೆಯೇ ಬರುವುದಿಲ್ಲ. ಒಂದು ರೀತಿ ಪಕ್ಷದಿಂದ ಉಚ್ಚಾಟನೆಯಾದ ನಂತರ ಯತ್ನಾಳ್ ಪರಿಸ್ಥಿತಿ ಬೀದಿ ನಾಯಿಯಂತಾಗಿದೆ ಎಂದರು. ಮಾನ್ಯ ಯತ್ನಾಳ್ ಅವರು ಮೊನ್ನೆ ಎಸ್ ಪಿ ಅವರಿಗೆ ಏನು ಈ ದಿನಾಂಕ 28ನೇ ತಾರೀಕಿಗೆ ಏನೊಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅವಹೇಳನಕಾರಿ ಮಾತನಾಡಿದಕ್ಕೆ ಯತ್ನಾಳರ ವಿರುದ್ಧ ಒಂದು ಏನು ರ್ಯಾಲಿ ಮಾಡಕ್ತಾ ಇದ್ವು. ಅದಕ್ಕೆ ಯಾರು ಸಂಘಟಕರು ಅದಾರ ಅವರಿಂದ ಒಂದು ಬಾಂಡ್ ಬರ್ಕೋಬೇಕು. ಈ ರೀತಿ ಏನಾದರೂ ಸಾರ್ವಜನಿಕರಿಗೆ ಹಿಂದೂ ಸಮಾಜ ಮೊದಲೇ ನಾವು ಸ್ಪಷ್ಟೀಕರಣ ಸಾಕಷ್ಟು ನಾವೆಲ್ಲ ಹೇಳಕತ್ತೀವಿ. ಹಿಂದೂಗಳಿಗೆ ಆಸ್ತಿಗೆ ಬರೀ ಯಾಕೆ ಹಿಂದೂಗಳಿಗೆ ಗುತ್ತಿಗೆ ತೊಗೊಂಡ ನೀವು ಇವನ್ ಪರಿಸ್ಥಿತಿಯಾಗ ಬರೀ ಪ್ರತಿಯೊಂದಕ್ಕೆ ತಾವು ಮಾಡಿದ ತಪ್ಪಿಗೆ ಅವರೆಲ್ಲ ಹಾಕೊಂಡು ಬೀಳಾಕತ್ತ. ಅವ್ರ ಪಾಪ ಅವ್ರು ಏನು ಮಾಡೋರು, ಯಾರು ಇದ್ರಾಗ ಹಿಂದೂದವ್ರು ಯಾರು ಬಂದಾರ, ಇದ್ರಾಗ ಏನದ ಹೇಳ ನಾವು ಅದಕ್ಕೆ ನೀ ಹೇಳಿ ನಿನ್ನ ಬಗ್ಗೆ ನಾವು ಹೋರಾಟ ನಿಂತ ಅಷ್ಟೇ ಅದು ಹೋರಾಟ ಇಲ್ಲ. ಅದನ್ನು ಸೀಮಿತವಾದಂಥವು ಯಾವ ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಅದಕ್ಕೆ ನಾವು ಮಣ್ಣಿನ ಸ್ಪಷ್ಟೀಕರಣ ಕೊಟ್ಟೇವೆ. ನಾವೆಲ್ಲ ಇದು ಅಂಬೇಡ್ಕರ್ ಸರ್ಕಾರದಿಂದ DC ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಒಂದು ಶಾಂತಿಯುತವಾದಂಥ, ಯಾಕಂದ್ರೆ ಶಾಂತಿ ಸಂದೇಶ ಕೊಟ್ಟಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇಡೀ ವಿಶ್ವಕ್ಕೆ ಒಂದು ಶಾಂತಿ ಸಂದೇಶ ಕೊಟ್ಟರು. ಅವ್ರಿಗೆ ಅಶಾಂತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಅಂತ ನಾವು ಮೊದಲೇ ಹೇಳೇವು. ಮತ್ತು ಈಗ ಬಾಂಡ್ ಬರೋದು ಕೊಡ್ಬೇಕಂದ್ರೆ ನಾವು ಯಾಕೆ ಇವ್ರು ಹಿಂಗೆ ಯಾಕೆ ಹೇಳಾಕತ್ರ ಇವ್ರ ಮೇಲೆ ಸಂಶಯ ಬರ್ಲಾಗತ್ತೆ ನನಗೆ. ಯಾಕಂದ್ರೆ ಇವ್ರದೇ ಬಾಂಡ್ ಮೊದಲು ಯತ್ನಾಳರ ಬಾಂಡ್ ಮಾನ್ಯ SP ಅವರು ಯತ್ನಾಳ ಮತ್ತು ಯತ್ನಾಳರ ಚೇಲಾಗಳದು ಒಂದು ಬಾಂಡ್ ಬರ್ಕೋಬೇಕು ಮೊದಲು ಈ ಸತ್ತು 28ರ ಒಳಗಾಗಿ. ಮತ್ತು ಆ ಕಾರ್ಯಕ್ರಮ ಮುಗಿಯೋವರೆಗಾಗಿ ಯತ್ನಾಳ ಮತ್ತು ಯತ್ನಾಳ ಚೇಲಾಗಳು ಗಡಿಪಾರು ಮಾಡಬೇಕು. ಯಾಕಂದ್ರೆ ಇವ್ರ ಹಿಂದಿನ ಘಟನೆಗಳು ಇವ್ರದ್ದು ಇತಿಹಾಸ ಐತಿ. ಇವರು ಈ ಹಿಂದೆ ಮಾಡಿದ್ದು ಯಾಕಂದ್ರೆ ಯತ್ನಾಳ್ ಈಗಾಗಲೇ ಕಲ್ಲು ತೂರಾಟ ಮಾಡಿ ಅಶಾಂತಿ ಮಾಡಿ ಕೋಲ್ಹಾಪುರ ಜೈಲಿಗೆ ಹೋಗಿ ದೊಕ್ಕೊಂಡಿದ್ದು ಕೂತಿದ್ದು. ಮತ್ತು ಬಾಗಲಕೋಟೆ ನಮ್ಮ ಇವ್ರು ಯಾರು ಮಾರ್ಟಿನ್ SP ಅವ್ರು ಇದ್ದಾಗ ಅಲ್ಲಿ ಹೋಗಿ ಅವ್ರು ಹಿಡ್ಕೊಂಡು ತೊಗೊಂಡು ಬಂದಿದ್ದು ಎಲ್ಲ ಉದಾಹರಣೆಗೆ ಎಲ್ಲ ಗೊತ್ತೈತಿ. ಅದಕ್ಕೇನದ ಇಂಥ ನಮ್ಮ ಸಂಘಟನೆ ಗುರುಗಳ ಮೇಲೆ ಯಾರ ಮೇಲೆ ಇಂಥ ಇನ್ನೂರಿಗೆ ಯಾವ ನಮ್ಮ ಮುಸ್ಲಿಮಾನ್ ಹುಡುಗರಾಗಲಿ ಅಥವಾ ಇನ್ನಿತರ ಹಿಂದೂ ಸಮಾಜ ಹುಡುಗರಾಗಲಿ ಇಲ್ಲಿ ಹಿಂದೂ ಮುಸ್ಲಿಂ ಯಾರೂ ಇಂಥ ಅಹಿತಕರ ಘಟನೆಗೆ ಅವಕಾಶ ಕೊಟ್ಟಿಲ್ಲ, ಕೊಡೋದಿಲ್ಲ ಮುಂದೆ ಏನು. ಆದ್ರೆ ಏನು ಮಾಡ್ತಾ ಬಂದಿದ್ದು ಇವ್ರ ಉದಾಹರಣೆ ಅದಾವ. ಅದಕ್ಕೆ ಏನದ ನಾ ಮಾನ್ಯ SP ಅವರಿಗೆ ನನ್ನೊಂದು ವಿನಂತಿ ಏನದಂದ್ರೆ ಇವ್ರ ಹಿನ್ನೆಲೆ ಹಿಂದಿನ ನೋಡಿಕೊಂಡು ಏನು ಇವ್ರದ್ದೊಂದು ಬಾಂಡ್ ಬರ್ಕೋಬೇಕು. ಯಾಕಂದ್ರೆ ನಮಗೇನು ಸಂಶಯ ಬರ್ಲಾಕತ್ತದ. ಈಗ ಮೊನ್ನೆ ವಿಜೇಂದ್ರ ಬರುವಾಗೂ ನಮಗೆ ಅಲ್ಲಿ ಸ್ವಲ್ಪ ಇದು ಬಂದಿತ್ತು, ನಮ್ಗೆ ಸುದ್ದಿ ಬಂದಿತ್ತು. ಅದು ಇಲ್ಲ ವಿಜೇಂದ್ರಗೆ ಯತ್ನಾಳ ಮತ್ತು ಯತ್ನಾಳ ಬೆಂಬರು ಕೆಲವರು ಇದು ಕಪ್ಪು ಮಸಿ ಬಳಸುವಂಥ ಕೆಲಸ ಆಗಲಿ ಅಥವಾ ಇಲ್ಲಿ ಕಲ್ಲು ತೂರಾಟ ಮಾಡುವಂಥ ಸಂದರ್ಭ ಇರ್ತೈತೆ. ಅದು ಅಲರ್ಟ್ ಆಗಿ ಇಲಾಖೆದವರು ಏನೇನೆಲ್ಲ ಬಂದೋಬಸ್ತ್ ಮಾಡಬೇಕು ಮಾಡಿದ್ರೆ ಕಾಣಿಸ್ತದೆ. ಅದಕ್ಕೆ ಅದು ಸ್ವಲ್ಪ ಶಾಂತ ರೀತಿಯಿಂದ ಅದು ಆಕ್ರೋಶ ಯಾತ್ರೆ ಆಯಿತು. ಅದಕ್ಕಾಗಿ ಇದಕ್ಕೂ ಕೂಡ ಏನಂದರೆ ಅಶಾಂತಿ ಭಂಗ ತರಿಸುವಂಥದ್ದು ಒಂದು ಹುನ್ನಾರ ಏನಾದ್ರು ಮಾಡಿರ್ಬೇಕಂತೆ ನಮಗೂ ಕೂಡ ಅದಕ್ಕೆ ಚೌಚ ಐತಿ. ಅದಕ್ಕೆ ಯತ್ನಾಳ್ ಅವರು ಮತ್ತು ಯತ್ನಾಳರ ಚೇಲಾಗವರು ಏನು ಅವ್ರು ಮಾಡಕ್ಕೆ ಯಾಕಂದ್ರೆ SP ಅವ್ರಿಗೆ ಪದೇ ಯಾಕೆ ಹೇಳಕತ್ತಂದ್ರೆ ಇವ್ರು ಹಿಂದಿನ ಇಲ್ಲೇ. ಯಾಕಂದ್ರೆ ಯಾವುದೇ ಒಂದು ಕುಂಡದವ್ರಿಗಾಗಲಿ ರೌಡಿ ಶೀಟರ್ಸ್ಗಾಗಲಿ ಅವ್ರು ಹಿನ್ನೆಲೆ ತೆಗೆದು ನೋಡ್ತಾರೆ. ಅವ್ರು ಅದಕ್ಕೆ ಬಂದಾಗ ಏನು ಮಾಡ್ತಾರೆ, ಅದು ಅವರು ಹಿಂದೆ ಏನೇನು ಮಾಡಿರ್ತಾರೆ ಎಲ್ಲ ರಿಕಾರ್ಡ್ಸ್ ಇರ್ತದೆ. ಆ ರಿಕಾರ್ಡ್ಸ್ ಏನು ಮಾಡ್ತಾರೆ, ಅವರು ಯಾವುದೇ ಒಂದು ಹಬ್ಬ ಹರಿದಿನ ಯಾವುದೇ ಕಾರ್ಯಕ್ರಮ ಬಂದು ಅಂದ್ರೆ ಅವೆಲ್ಲ ರೌಡಿ ಶೀಟ್ರಿಗೆ ಹೊರಗೆ ಹಾಕ್ತಾರೆ. ಏನು ಮೊದಲೆಲ್ಲ ಕರೆಸಿ ಇದು ಆಗುತ್ತಾನಂತಪ್ಪ ಇಲ್ಲಿ ಸ್ವಲ್ಪ ನೀವು ಔಟ್ ಹೋಗೇಬೇಕಂತೇಳಿ ಇದು ಇಲಾಖೆದ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಈ ಯತ್ನಾಳ ಮತ್ತು ಯತ್ನಾಳ ಚೇಲಾಗೋದೆಲ್ಲ ಹಿನ್ನೆಲೆ ನೋಡಿಕೊಂಡು ಮಾನ್ಯ SP ಅವರಿಂದ ಬಾಂಡ್ ಬರ್ಕೋಬೇಕು. ಇದು ಏನಾದ್ರೆ ಆದ್ರೆ ಮತ್ತು ನಾವು SP ಅವ್ರಿಗೆ ಅದೇ ಹೇಳಾಕತ್ತೇವೆ. ಯಾಕಂದ್ರೆ ಮೊನ್ನೆ ನಾವು ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಮಿತ್ ಶಾ ಅವರು ಅಗೌರವ ಮಾಡಿದಾಗ ಕೂಡ ನಾವು ಹೇಳಿದ್ದೆವು. ಇದು ಏನಾದ್ರೆ ಆದ್ರೆ ರೈತರ ಘಟನೆ ಆದ್ರೆ ಯಾಕಂದ್ರೆ ನಾವು ಕಾನೂನು ರೀತಿ ಇದೆ ಸಂವಿಧಾನಬದ್ಧವಾಗಿ ನಾವು ಇದೊಂದು ಹೋರಾಟ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನರೇ ಆದ್ರೆ ಯತ್ನಾಳ್ ಚೇಲಾಗಳು ಇದರಲ್ಲಿ ಏನರೇ ಆದ್ರೆ ಅವ್ರ ಜವಾಬ್ದಾರಿ ಅಂತ ಇದ್ದಾನೆ. ಈಗಾದ್ರೂ ಅದೇ ಹೇಳಾಕತ್ತೇವೆ ನಾವು.
ಈ ವಿಷಯ ಒಳಗೆ ಯಾಕೆ ನಾವು ಹೇಳ್ತೀವಿ, ಮೊದಲು ನಾವು ಹೇಳ್ತಿದ್ದಿಲ್ಲ ಇದು ಬಾಂಡ್ ಬರ್ಕೊಳ್ಳೋಕೆ ನಮಗೆ ಸಮಸ್ಯೆ ಬಂತು. ನಾವು ಮೊದಲೇ ಆಮೇಲೆ ದಾಂಧಿ ಮಾಡಿಸಿ ನಾವು ಮೊದಲೇ ಹೇಳಿದ್ದೇವೆ, ನೀವು ಬಾಂಡ್ ಬರ್ಸ್ಕೋ, ನೀವು ಅವ್ರಿಗೆ ಸಂಘಟನೆ ಮೇಲೆ, ಯಾಕಂದ್ರೆ ನಮ್ಮ ಮೇಲೆ ಹಾಕೋದು ಏನೋ ಲಕ್ಷಣ ಕಾಣಿಸ್ಲಾಗುತ್ತೆ. ಅವ್ರಿಗೆ ಏನರೇ ಒಂದು ಕುತಂತ್ರ ಮಾಡಿ ಸಂಘಟಕರ ಮೇಲೆ ನಮ್ಮ ಮಂದಿ ಮೇಲೆ ಹಾಕೋದು ಒಂದು ಏನೋ ಹುನ್ನಾರ ಅವರು ಮಾಡಿರ್ಬೋದು ಅಂತ ನನಗೆ ಸಮಸ್ಯೆ ಬರ್ಲಾಗ್ತದೆ. ಅದಕ್ಕೆ ಮೊದಲು ಮಾನ್ಯ SP ಅವ್ರು ಏನು ಮಾಡ್ಬೇಕಂದ್ರೆ ಯತ್ನಾಳ್ ಜಿಲ್ಲಾಗಳಿಗೆ ತಕ್ಷಣ ಕರೆಸಿ ಒಂದು ಬಾಂಡ್ ಬರ್ಸ್ಕೊಂಡ್ರು. ಏನು ಅವ್ರಿಗೆಲ್ಲ ಬೇಕಾದ್ರೆ ಕಾರ್ಯಕ್ರಮ ಮುಗಿಯೋರಿಗೆ ಅವರಿಗೆ ಗಡಿಪಾರ ಮಾಡಿ ಅವ್ರಿಗೆಲ್ಲ ಅವ್ರ ಮೇಲೆ ಅವನು ಯತ್ನಾಳ ಮತ್ತು ಯತ್ನಾಳ್ ಜಿಲ್ಲಾಗಳ ಮೇಲೆ ಪೂರ್ತಿ ನಜರ್ ಇಡಬೇಕು. ಎಲ್ಲ ಮುಂದೆ ಇವತ್ತಿನ ಹಿಡ್ಕೊಂಡು ಅವ್ರು ಏನು ನಡವಳಿಕೆಗಳು ಎಲ್ಲೆಲ್ಲಿ ಏನು ನಡೆಸ್ಯಾರ ಅವರು ಎಲ್ಲೆಲ್ಲಿ ಏನಲ್ಲ ಅವರೆಲ್ಲ ನಿಗಾ ಅವ್ರ ಮೇಲೆ ಇಡಬೇಕು. ಪೂರ್ತಿ ಕಾರ್ಯಕ್ರಮ ಮುಗಿಯೋತ್ತಿಗೆ ನಮ್ಮ ಮಾನ್ಯ SP ಅವರಿಗೆ ವಿನಂತಿ ಮಾಡ್ತಾರೆ. ಇವತ್ತು ಕಾಶ್ಮೀರದಲ್ಲಿ ಪಾಲ್ಗಾಮ್ದಲ್ಲಿ ಆದಂಥ ಘಟನೆ ತೀವ್ರವಾಗಿ ನಾವು ಖಂಡಿಸುತ್ತೇವೆ. ಮತ್ತು ಅದರ ಜೊತೆಗೆ ಈಗಾಗಲೇ SM ಪಾಟೀಲ್ ಹೇಳಿದಾಗೆ ಯಾವುದೇ ಎನ್ಕ್ವೈರಿ ಮಾಡಲಾರದೆ ತನಿಖೆ ಯಾವುದೋ ಒಂದು ಸೀದಾ ಯಾರು ಹೊಡೆದಿದ್ದಾರೆ ತಕ್ಷಣವಾಗಿ ಅವರಿಗೆ ಒಂದು ಗುಂಡು ಹಾಕಿ ಅವರಿಗೆ ಸಾಯಿಸುವಂಥ ಕೆಲಸ ಆಗಬೇಕಂತೇಳಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ. ಅದರ ಜೊತೆಗೆ ಇದು ಇನ್ನೊಂದು ಹೇಳಬೇಕಾದ್ರೆ ಆ ಕುಟುಂಬದ ಎಷ್ಟು 26 ಜನ ಇವತ್ತು ಹತರಾಗಿದ್ದಾರೆ. ಅವ ಎಲ್ಲ ಕುಟುಂಬಕ್ಕೆ ನಾವು ಮೊದಲಿಗೆ ಅವರಿಗೆ ಗೌರವವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತೆ. ಅದ್ರ ಜೊತೆಗೆ ಸಾಂತ್ವನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಅದ್ರ ಜೊತೆಗೆ ಆ ಎಲ್ಲ ಕುಟುಂಬದವರಿಗೆ ದೇವರ ಅವರಿಗೆ ಒಂದು ದುಃಖವಂತೂ ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತಾರೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಯಾವುದೇ ಒಂದು ನಾಯಕರಿಗೆ ಇವತ್ತು ಟೀಕೆ ಟಿಪ್ಪಣಿ ಮಾಡುವಂಥ ಸಂದರ್ಭ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಅದ್ರ ಜೊತೆಗೆ ಯಾಕೆ ಮಾಡಬೇಕಂದ್ರೂ ಕೂಡ ಇವತ್ತು ಮಾಧ್ಯಮದವರು ಈ ರೀತಿ ಜನರಿಗೆ ತಪ್ಪು ಸಂದೇಶ ಕೆಲವು ಮಾಧ್ಯಮಗಳು ಕೊಡೋದ್ರಿಂದ ಇವತ್ತು ಆ ರೀತಿ ಹೇಳುವಂಥ ಪ್ರಸಂಗ ಇವತ್ತು ಬಂದಿದೆ. ಇವತ್ತು ಯಾಕಂದರೆ ಇದು ಪುಲ್ವಾಮಾ ಈಗಾಗಲೇ ದೊಡ್ಡ ಘಟನೆ ಆಗಿತ್ತು ಈ ಹಿಂದೆ. ಇದು ಎಚ್ಚರಿಕೆಗೊಂಡು ಅವರಿಗೆ ಸೂಕ್ತವಾದಂಥ ಏನು ಉಗ್ರ ಹಿಡಿದು ಇನ್ನೂವರೆಗೆ ಹಿಡಿದು ತಕ್ಷಣವಾಗಿ ಅದು ಅವರಿಗೆ ಒಂದು ಕ್ರಮ ಜರುಗಿಸಿದ್ರೆ ಈ ಪರಿಸ್ಥಿತಿ ಮತ್ತೆ ಆಗ್ತಿದ್ರು ಅಂತ ನಾನು ಒಂದು ಅನಿಸಿಕೆ. ಈಗ ನೋಡ್ರಿ, ಇದು ಈಗ ಕೆಲವು ಗೋಧಿ ಮೀಡಿಯಾಗಳು ಏನು ಮಾಡ್ಲಕತ್ತಾರಂದ್ರೆ ಅದು ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವತ್ತು ಒಂದೇನಂದ್ರೆ ಇವತ್ತು ಈಗ ಏನಾಗ್ಲತ್ತದಂದ್ರೆ ಈಗ ನೋಡ್ರಿ, ಈ ಒಂದು ನಮ್ಮ ಪಲ್ಲವಿ ಅವರು ಏನು ಇವತ್ತು ಶಿವಮೊಗ್ಗದವರು ಅವ್ರ ಪತಿಯವರು ಏನು ಅದರಲ್ಲಿ ಹೆಸರು ಆದ್ರಲ್ಲ, ಅವರ ಮಗನಿಗೆ ಏನದ ಒಬ್ಬ ಕಾಶ್ಮೀರಿ ಮುಸಲ್ಮಾನ ಹೊತ್ಕೊಂಡು ಇಡೀ ಅದನ್ನು ತುಂಬ ಅವರು ಹೊತ್ಕೊಂಡು ಇದಕ್ಕೆ ಹೋಗಿ ಮಿಲಿಟರಿ ಒಂದು ಇದಕ್ಕೆ ಹೋಗಿ ಅಲ್ಲಿ ಸಂರಕ್ಷಣೆ ಕೊಡುವಂಥದ್ದು ಅದು ಯಾವ ಮಾಧ್ಯಮದ ಇದರಲ್ಲಿ ತೋರಿಸ್ತಾ ಇಲ್ಲ. ಭಾಳಷ್ಟು ಇದು ಬರ್ಲಾಕತ್ತಾರೆ, ಅವರೇ ಅಲ್ಲಿ ಲೈವ್ ಕೊಡ್ಲಾಕತ್ತಾರೆ ನಿತ್ತಲ್ಲಿ. ಹಿಂದೂ ಹೆಣ್ಮಗಳು ಕೆಲವರು ಭಾಳಷ್ಟು ಜನ ಅಲ್ಲಿ ಹೋದವರು ಪ್ರವಾಸಿಗರು ಹೇಳಿ ಇವತ್ತು ಇಲ್ಲ ಇಲ್ಲಿ ಯಾವ ಥರದ್ದು ಇದು ಆಗ್ತಾ ಇಲ್ಲ, ಇಲ್ಲಿ ಎಲ್ಲ ನಮಗೆ ಇಲ್ಲಿ ಕಾಶ್ಮೀರಿ ಮುಸಲ್ಮಾನರು ಸಾಕಷ್ಟು ಸಂರಕ್ಷಣೆ ಕೊಡ್ತಾ ಇದ್ದಾರೆ, ಅವರೇ ಸತ್ತ ಇದು ಏನು ಅಂಥದ್ದು ಇಲ್ಲ ಅಂತೇಳಿ ಅಲ್ಲಿಂದೇ ಬರ್ಲಾಕತ್ತದ ಲೈವ್ ಎಲ್ಲ ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಕೆಲವು ಮಾಧ್ಯಮಗಳು ಈ ರೀತಿ ಏನು ಸೃಷ್ಟಿ ಮಾಡಿ ಅವ್ರದ್ದು ಎಲ್ಲ ಚಟಿ ಬಿಚ್ಚಿ ನೋಡ್ಲಾಕತ್ತಾರ, ಅವರು ಮಾತಾಡಿಸಿ ಭಾಷೆ ನೋಡಿ ಕೇಳಿ ಅವರಿಗೆ ಹಿಂದೂ ಅಂತ ಹೇಳ್ಬಿಡ್ತಾರ ಹೊಡಿಲಾಕತ್ತಾರ ಅಂತೇಳಿ ನಾವು ಯಾವ ಮಾಧ್ಯಮದಲ್ಲಿ ನೋಡೇ ಇಲ್ಲದು ಯಾವ ಇದ್ರಾಗ ವಿಡಿಯೋ ಬಂದಿಲ್ಲ. ಇವು ಸಾಕಷ್ಟು ವಿಡಿಯೋ ಇವು ಬರ್ಲಾಕತ್ತಾವ. ಅಲ್ಲಿ ಸಂರಕ್ಷಣೆ ಕೊಡುವಂಥದ್ದು ಕಾಶ್ಮೀರಿ ಮುಸಲ್ಮಾನರು ಸಾಕಷ್ಟು ಸಂರಕ್ಷಣೆ ಕೊಟ್ಟಿದ್ದು ಲೈವ್ ಬರ್ತಾ ಇದೆ ಅಲ್ಲಿ ಈಗಾಗಲೇ. ಅದು ಈಗ ಇಷ್ಟೆಲ್ಲ ಇದ್ರೂ ಸಹಿತ ಇವರು ಬರೀ ಎಲ್ಲ ಪ್ರತಿಯೊಂದರಾಗ ಹಿಂದೂ ಮುಸ್ಲಿಂ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಇದರಿಂದ ದೇಶಕ್ಕೂ ಒಳ್ಳೆಯದಲ್ಲ, ಇದು ಇಡೀ ಸಮಾಜಕ್ಕೂ ಒಳ್ಳೆಯದಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಾವು ಈ ದೇಶ ಸಂರಕ್ಷಣೆ ಮಾಡಬೇಕಾದ್ರೆ ಇವತ್ತು ಈ ಕೆಲವು ಏನು ಮಾಧ್ಯಮಗಳದಲ್ಲ ಅವ್ರು ಏನಲ್ಲಿ ಹೋಗಿ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ದೇಶಕ್ಕೆ, ಅವರಿಗೆ ಅಲ್ಲಿಂದ ಏನಾದ್ರು ಸರಿಸಿ ಏನಂದ್ರೆ ನಿಜವಾದ ಸರ್ಕಾರ ಏನಾದರೂ ಇವತ್ತು ಅಲ್ಲಿಂದ ಏನು ರಿಪೋರ್ಟ್ ಇದೆ ಅಲ್ಲಿ ತೊಗೊಂಡು. ಮತ್ತು ಇನ್ನೊಂದು ನಾಚಿಕೆಟ್ ಸಂಗತಿ ಏನಂದ್ರೆ ಅಲ್ಲಿ ಪ್ರವಾಸಿಗರು 2,000 ಪ್ರವಾಸಿ ನಾವೀಗ ವಿಡಿಯೋ ನೋಡ್ತಾ ಇದ್ದೇವೆ ಲೈವಲ್ಲಿ, ಎಲ್ಲಿ ಒಬ್ಬ ಸೈನಿಕ ಆಗಲಿ ಒಬ್ಬ ಪೊಲೀಸ್ನಾಗ ಎಲ್ಲಿ ನಿಲ್ಲಕ್ಕೆ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಪ್ರವಾಸಿಗರು ಹೋಗ್ತಾ ಅದು ಎಂಥ ಅದು ಅಸುರಕ್ಷಿತ ಸ್ಥಳ ಅನ್ನೋದು ಗೊತ್ತಿದ್ರು ಸಹಿತ ಇವತ್ತು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅಲ್ಲಿದ್ದು, ಮತ್ತು ನಮ್ಮ ಅಲ್ಲಿ ಇರುವಂಥ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡುವಂಥದ್ದಾಗಲಿ ಜನರಿಗೆ ಸಂರಕ್ಷಣೆ ಕೊಡುವಂಥ ಕೆಲಸ ಅಲ್ಲಿ ಮಾಡುವಂಥದ್ದು ಏನೂ ಆಗಿಲ್ಲ. ಅದಕ್ಕಾಗಿ ಇದನ್ನು ನಾವು ಖಂಡಿಸಬೇಕಾಗ್ತದೆ. ಈ ರೀತಿ ಒಂದು ಯಾಕೆ ಇವರು
ಅಲ್ಲ ಇಲ್ಲಿ ನಾವು ಬರೇ ಗೋಲ್ ಗುಮ್ಮಟ್ಟಿಗೆ ಯಾರೇ ಬಂದ್ರೆ ಇಲ್ಲೆಲ್ಲ ಸೈನಿಕರು ಇಲ್ಲೆಲ್ಲ ಕಡೆ ಒಂದು ಸಾದ ಎಲ್ಲರ ಒಂದು ಗುಮ್ಮಡಿಗೆ ಕೆರೆಗೆ ಎಲ್ಲರಿದೆ ತಾಲೂಕು ಕೆರೆಗೆ ಹೋದ್ರೆ ಒಂದು ಅಲ್ಲೆಲ್ಲ ಸಂರಕ್ಷಣೆಗೆ ಹೊಂಗಾಡ್ಸೋದು ಗಾರ್ಡ್ಸ್ ಇರ್ತಾರೆ. ಅಲ್ಲಿ ಒಬ್ಬ ಗಾರ್ಡ್ ಕಾಣಿಸ್ತಾ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಮಾಡ್ಲಾಕ ಜನರಿಗೆ. ನೋಡ್ರಿ ಪಲ್ಲವಿ ತಾಯಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಂತ್ವನ ಹೇಳಕ್ಕೆ ಹೋದಾಗ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇವತ್ತು ನನ್ನ ಪತ್ರಿಕೆಗಳು ಓದಿದ್ರು ಅವ್ರ ಹೇಳಿಕೆ. ಅವರು ಪಲ್ಲವಿಯವರ ತಾಯಿ ಏನು ಇವರು ಮಂಜುನಾಥ್ ಅವರ ಮಂಜುನಾಥ್ ಅವರ ಪತ್ನಿಯವರು ಅವರು ಅತ್ತಿಗಳು ಅತ್ತಿ ಹೇಳ್ತಾ ಇದ್ದಾರೆ, ನಮ್ಮ ಹಳೆಯ ಮತ್ತು ನಮ್ಮ ಮಗಳಿಗೆ ನನ್ನ ಮೊಮ್ಮಗನಿಗೆ ನಾನು ನಿಮ್ಮ ಜನಪ್ರತಿನಿಧಿಗಳ ವಿಶ್ವಾಸ ಮೇಲೆ ನಾವು ಕಳಿಸಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ನಮಗೆ ಸುರಕ್ಷಿತವಾಗಿ ಕಾಶ್ಮೀರ ಸುರಕ್ಷಿತ ಐತೆ ಅಂತ ನಾನು ತಿಳ್ಕೊಂಡು ಹೋಗಿದ್ದೆ. ಅದು ಜನಪ್ರತಿನಿಧಿಗಳ ಈ ಶಬ್ದ ಹೇಳಕ್ಕೆ ತಾಯಿಯ ಪಲ್ಲವಿಯವ್ರ ತಾಯಿ ಹೇಳ್ತಾ ಇದ್ದಾರ, ನಿಮ್ಮ ಜನಪ್ರತಿನಿಧಿಗಳು ನೀವು ಈ ರೀತಿ ನಮಗೆಲ್ಲ ಸುರಕ್ಷಿತವಾಗಿ ಅಲ್ಲಿ ಕಾಶ್ಮೀರ ಸುರಕ್ಷಿತ ಇದೆ ಮತ್ತು ನಮಗೆ ಸಂರಕ್ಷಣೆ ಸಿಗ್ತದೆ ಅಂತೇಳಿ ನಾವು ನಿಮ್ಮ ಧೈರ್ಯ ಮೇಲೆ ಅಲ್ಲಿ ಹೋಗಿದ್ದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಏನು ಎಲ್ಲಿ ಇದು ಯಾರಿಗೂ ಇದು ಆ ತಾಯಿ ಏನದ ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊರಿ. ಅಂದ್ರೆ ಯಾರು ಕೊಡ್ಬೇಕು ಸಂರಕ್ಷಣೆ? ಕಾಶ್ಮೀರ ಎಲ್ಲ ಇಂಥ ಜನ ಈಗ ಎಲ್ಲ ದೇಶ ಜನ ಅಲ್ಲಿ ಒಂದು ಪ್ರವಾಸ ತಾಣಕ್ಕೆ ಹೋಗಿರ್ತಾರೆ ಇವ್ರು ವಿಶ್ವಾಸ ಮೇಲೆ. ಎಲ್ಲ ನಮಗೆ ಭಾಳ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಮೋದಿ ಅವರು ಎಲ್ಲರೂ ಭಾಳ ಇದು ಅದ ನಮಗೆ ಸಂರಕ್ಷಣೆ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಎಲ್ಲ ಇವ್ರು ವಿಶ್ವಾಸದಲ್ಲಿ ಹೋಗಿರ್ತಾರೆ. ಮತ್ತು ಈ ರೀತಿ ಇವ್ರಿಗೆ ಹಣ ಬಿದ್ರಂದ್ರೆ ಅವ್ರು ಏನು ಮಾಡ್ಬೇಕಾದ್ರೆ? ಮತ್ತು ಜನರ ಸಂರಕ್ಷಣೆ ಇಲ್ಲದಾಗ ಇವ್ರು ಏನು ಮಾಡ್ತಾರೆ? ಮತ್ತೊಬ್ರು ಏನಾರ ಆದ್ರೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದಕ್ಕಾಗಿ ಇಂಥ ಎಲ್ಲ ನೋಡಿದಾಗ ಇದು ವೈಫಲ್ಯ ಅಂತೂ ಕಂಡು ಬರ್ತದಕ್ಕೆ. ಮತ್ತು ಈಗ ರಾಜಕಾರಣಿಗಳು ಮತ್ತು ಅನಿವಾರ್ಯವಾಗಿ ತಮ್ಮದು ಏನಾದರೂ ಮತ್ತೊಂದು ರೂಪಾಯಿ ಏನಾರ ಮಾಡಿದರೆ ಇವತ್ತು ಈಗಾಗಲೇ ನಮ್ಮ ಎಸ್ ಎಂ ಪಾಟೀಲ್ ಗಣ್ಯರು ಹೇಳಿದಾಗೆ ಒಂದು ಸಣ್ಣ ಪುಟ್ಟ ಏನಾರ ಇದ್ರಾಗ ಇಲ್ಲಿ ಆದರೂ ಕೂಡ ಸಿದ್ದರಾಮಯ್ಯ ಹಿಂಗಾಯ್ತು, ನೈತಿಕ ಉನ್ನತ ರಾಜೀನಾಮೆ ಕೊಡಬೇಕು, ಗೃಹ ಮಂತ್ರಿ ಕೊಡಬೇಕು, ಮಾನ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತೇಳಿ ಕೆಲವು BJP ನಾಯಕರು ಒಂದು ಸ್ಪಾಟ್ ಇದು ಮಾಡಿ ಮತ್ತು ಡೋಂಗಿ ಹಿಂದುತ್ವಾದಿಗಳು ಇವೆಲ್ಲರೂ ಏನು ಮಾಡ್ತಾರೆ, ಬಂದು ಬೀದಿಗೆ ಸುಮ್ ಬಂದು ಏನು ಬೇಕಾದ ಬದಲಾಡೋಕೆ ಚಾಲು ಮಾಡ್ತಾರೆ. ಅದಕ್ಕೆ ಈಗ ಯಾಕೆ ಇವರು ಹೇಳುವುದಿಲ್ಲ, ಈಗ ಯಾಕೆ ಖಂಡಿಸೋದಿಲ್ಲ? ಅದಕ್ಕೆ ಅವರಿಗೂ ಕೂಡ ನಮ್ಮದೊಂದು ವಿನಂತಿ ಅದ. ನಾವು ಕೂಡ ಇದರಲ್ಲಿ ಏನದ ಯಾಕೆ ಏನು ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಎಲ್ಲಿ ಏನು ತಪ್ಪು ಯಾರಿದ್ರಿಂದ ತಪ್ಪು ಇದಕ್ಕೆ ಯಾವ ತಪ್ಪಿಸ್ತಾರೆ ಅನ್ನೋದು ಅವ್ರ ಮೇಲೆ ನಾವು ಕಂಟಿನ್ಯೂ ಮಾಡಬೇಕು. ಅದು ಇದು ಆಗಬೇಕು. ಅವ್ರು ನೈತಿಕ ಹೊಣೆವಂತ ರಾಜೀನಾಮೆ ಕೊಡಬೇಕು. ಈಗ ನೋಡಿರಿ ಇವತ್ತು ಬಂಗಾಳದಲ್ಲಿ ಮೊನ್ನೆ ಒಂದು ದೊಡ್ಡ ಘಟನೆ ಆಯಿತು. ಏನು ಅಲ್ಲಿ ಬಾಂಬ್ ಒಳಗೆ ಇಡುವಾಗ ಏನ್ರಿ ಇಬ್ಬರು ಹಿಂದೂ ಸಮಾಜದ RSS ಕಾರ್ಯಕರ್ತರು ನಮಾಜ್ ಟೊಪ್ಪಿಗೆ ಹಾಕೊಂಡು ಏನು ಆ ರೈಲ್ವೆಯಲ್ಲಿ ಬಾಂಬ್ ಇಡುವಂಥ ಸಂದರ್ಭದಲ್ಲಿ ಎನ್ನಿಸಿಕೊಂಡಾರೆ ಏನು. ಮತ್ತು 250 ಜನ ಇವತ್ತು ಏನು ಬಂಗಾಲ್ ಭಾಷೆ ಬರೋದಿಲ್ಲ, ಅವರು ಹಿಂದಿಯಲ್ಲಿ ಅವ್ರ ಪ್ರತಿಕ್ರಿಯೆ ನೋಡ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾರು ಅನ್ನೋದು ಇವತ್ತು ಅಲ್ಲೆಲ್ಲ RSS ಕಾರ್ಯಕರ್ತರು ಹೋಗಿ ಈ ರೀತಿ ದೊಡ್ಡ ಘಟನೆ ಆಯ್ತಲ್ಲ ಬಂಗಾಲ್ದು ಕೂಡ. ಇದಕ್ಕೇನದ ಅದು ಯಾರು ಮಾಡ್ಯಾರ ಅಂದ್ರೆ ಇದರಿಂದ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಇಂಥ ಉದಾಹರಣೆಗಳು ಸಾಕಷ್ಟು ಅದಾವೆ. ಇವೆಲ್ಲ RSS ಅವರು ಈ ಏನು ಇವರು ಡೊಂಗಿ ಹಿಂದುತ್ವಗಳಿಗೆ ಮಾಡಿ ಇದನ್ನು ಇಡೀ ದೇಶವನ್ನೇ ಹಾಳು ಮಾಡಾಕತ್ತಾರೆ ಸಂಘ ಪರಿವಾರದ ಇವತ್ತಿನ ದಿವಸ. ಅದಕ್ಕಾಗಿ ಇಂಥ ಎಲ್ಲ ಈ ಸರ್ಕಾರ ಏನದ ಈ ಎಲ್ಲ ಅಧಿಕಾರ ಭಾಳ ಮುಖ್ಯ ಅಲ್ಲ, ಇದು ದೇಶದ ಜನ ಭಾಳ ಮುಖ್ಯ, ದೇಶದ ಸಂರಕ್ಷಣೆ ಭಾಳ ಮುಖ್ಯ. ಅದಕ್ಕಾಗಿ ಮಾನ್ಯ ಪ್ರಧಾನಿಯವರಾಗಲಿ, ಗೃಹ ಮಂತ್ರಿಗಳು, ನಮ್ಮ ಎಲ್ಲ ನಮ್ಮ ರಾಜನಾಥ್ ಸಿಂಗ್ ಅವರಾಗಲಿ ಎಲ್ಲರೂ ಏನದ ಇಂಥ ಹೊಣೆಗಾರಿಕೆ ತೊಗೋಬೇಕು. ಇರಲ್ಲ ಇದ್ರದ್ದು ಹೊಣೆಗಾರಿಕೆ ತೊಗೊಂಡು ನೈತಿಕ ಹೊಣೆಗಾರಿಕೆ ತೊಗೊಂಡು. ಯಾಕಂದ್ರೆ ಹಿಂದಿನ ರಾಜಕಾರಣಿಗಳು ಎಲ್ಲಾದರೂ ಸಣ್ಣ ಘಟನೆಗಳು ಆದ ತನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ರು. ಒಂದು ರೈಲ್ವೆ ಘಟನೆ ಆಯ್ತು, ರೈಲ್ವೆ ಮಂತ್ರಿ ರಾಜೀನಾಮೆ ಕೊಡ್ತಿದ್ದವ. ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಅದಾವೆ. ಅದಕ್ಕಾಗಿ ಇವರು ಇಷ್ಟೆಲ್ಲ ಇದು ಇಟ್ಕೊಂಡು ಇಷ್ಟು ನಾಚಿಕೆಟ್ಟಿನಿಂದ ಇಟ್ಕೊಂಡು ಸರಿಯಲ್ಲ ಇದು. ಯಾಕಂದ್ರೆ ಪುಲ್ವಾಮಾದು ನೋಡಿರಲ್ಲ ಘಟನೆ. ಆ ಘಟನೆ ಆದ ಸಹಿತ ಇನ್ನೂರಿಗೆ ಅದು ಯಾರಾಯಿತು ಯಾಕೆ ಘಟನೆ ಆಯ್ತು ಅನ್ನೋದು ಇನ್ನೂರಿಗೆ ದೇಶದ ಜನರಿಗೆ ಗೊತ್ತಾಗಿಲ್ಲ. ಇಷ್ಟೆಲ್ಲ ಮತ್ತು ಅವಾಗೇ ಇದ್ರ ಬಗ್ಗೆ ಸಟ್ ಬಡ್ದಾಗಿ ಅವರೆಲ್ಲರಿಗೆ ಒಂದು ಸರಿಯಾದ ರೀತಿ ಕ್ರಮ ತೊಗೊಂಡಿದ್ರೆ ಇದು ಪರಿಸ್ಥಿತಿ ಆಗ್ತಿದ್ದಿಲ್ಲ. ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಏನೋ ದುರುದ್ದೇಶ. ಮತ್ತು ಇನ್ನೊಂದು ಏನಾಗ್ಯದ ಅಂದ್ರೆ ಈ ಮೊದಲಂತೂ ಸ್ವಲ್ಪ ತಲೆ ಕೆಟ್ಟಿ ಅದು ಏನೇನೋ ಸ್ವಲ್ಪ ಮಾತಾಡ್ತಿದ್ರು, ಅದು ಅಂತೂ ಎಲ್ಲರಿಗೂ ಗೊತ್ತೇ ಐತಿ. ಈಗ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದ ಕೂಡಲೇ ಏನಾಗ್ಬಿಟ್ಟದ ಅಂದ್ರೆ ಆ ಯತ್ನ ಪರಿಸ್ಥಿತಿ ಬೀದಿ ನೈಟಪ್ ಆಗಿಬಿಟ್ಟದ. ಯಾಕಂದ್ರೆ ಒಂದು ಸಾಕಿದ ನಾಯಿ ಅದು ಬೆಲ್ಟ್ ಇರ್ತಿತ್ತು, ಈಗ ಬೆಲ್ಟ್ ತೊಗೊಂಡು ಬಿಟ್ಟಾರ, ಬೆಲ್ಟ್ ತೊಗೊಂಡು ಹೊರಗೆ ಹಾಕಿಬಿಟ್ಟಾರ, ಅದು ನಾಯಿ ಬೀದಿಗೆ ಬಂದುಬಿಡ್ತು. ಅದಕ್ಕೇನದು ಮತ್ತೆ ಯಾಕೆ ಹಾಕ್ಯಾರ ಅಂದ್ರೆ ಅದು ಮಂದಿಗೆ ಹೊಯ್ಕೊಳಕತ್ತು ಅವ್ರು ಸಾಕಿದ. ಮತ್ತು ನೋಡ್ರಿ ಒಂದು ನಾಯಿ ಕಡಿಲಾಕ ಬತ್ತು ಅಥವಾ ಬೊಗಳಾಕ ಬತ್ತು ಅಂದ್ರೆ ಏನು ಮಾಡ್ತಾರೆ, ಇಟ್ಕೊಳಕ್ ಬರ್ತಾನೆ ಅವ್ರು ಪಕ್ಷದವ್ರು. ಅದಕ್ಕೆ ಅವ್ರು ಅಮಿತ್ ಶಾ ಎಲ್ಲ ಇದು ನೋಡ್ಕೊಂಡು ಇದೆಲ್ಲ ಕಡಿತದ ಬಾತ್ ಎಲ್ಲರಿಗೆ ಅವ್ರೆಲ್ಲ ಯಡಿಯೂರಪ್ಪ ಆಗಲಿ ಅವರೆಲ್ಲ ಪಕ್ಷದ ನಾಯಕರು ಏನು ಮಾಡಿದ್ರು,
ಇದು ಇಷ್ಟು ಸಾಕಿದ್ದೆಲ್ಲ ಉಲ್ಟಾ ನಮಗೆ ಬರ್ಲಾಕತ್ತದ, ನಮಗೆ ಹೊಯ್ಕೊಳಕತ್ತದ, ನಮ್ಮ ಮೇಲೆ ಇದು ಕಡಿತದ ಅಂತ ಹೇಳಿ ಅವ್ರೇನು ಮಾಡೋದು, BJP ಇದು ಬೆಲ್ಟ್ ತಕೊಂಡ್ಬಿಟ್ರು. ಈಗ ಮತ್ತೆ ಬೆಲ್ಟ್ ಇತ್ತಂದ್ರೆ ಅದು ಏನಾಗ್ತದೆ, ಯಾರು ಜನ ಸ್ವಲ್ಪ ಅದಕ್ಕೆ ಒಂದು ಐಡೆಂಟಿಫಿಕೇಶನ್, ಅದಕ್ಕೊಂದು ಮಹತ್ವ ಇರ್ತದೆ. ಈಗ ಬೆಲ್ಟ್ ತಗೊಂಡ ನಂತರ ಅದೇನೋ ಬೀದಿನೇ ಆಗಿಬಿಡ್ತದೆ. ಈ ಬೀದಿನ ಅದು ಏನು ಅದ್ರ ಮೇಲೆ ಇದು ಯಾವುದು ಹಿಡ್ತಿರೋದಿಲ್ಲ, ಅದಕ್ಕೆ ಏನು ಅದಕ್ಕೇನದ ಅದು ಹುಚ್ಚಿಡ್ದಂಗೆ ಮಾಡ್ಲಾಕತ್ತದ. ಈಗ ಬೀದಿ ನಾಯಿಗೆ ಹೊಲಿಸ್ತಾ ಇದ್ರಲ್ಲ, ಅವರೇ ಹೇಳ್ಯಾರ, ನಾ ಹೊಲಿಸೋದಿಲ್ಲ, ಅವರಾಗ ನಾಯಿ, ನಾ BJP ನಾಯಿ ಮತ್ತು ನಾ ಮೋದಿ ನಾಯಿ ಅಂತ ಹೇಳಿ ನಾಯಿ ಅಂತ ಹೇಳಿ ಈಗ ನಾವು ಹೇಳೋ ದೊಡ್ಡ ಅಲ್ಲ ಸರ್, ನಾಯಿ ನಿಯಂತ್ರಣ ಪ್ರಾಣಿ ಅಲ್ಲ. ಯಾರ ದುಷ್ಟರು ಮತ್ತು ಕಳ್ಳರು ಅದು ಕಳ್ಳರು ಸ್ವಲ್ಪ ಬಗಳೋದಿಲ್ಲ. ಮಂದಿ ಸಾಕ್ಯಾರಲ್ಲ ಪಕ್ಷದವ್ರಿಗೆ ಬಗಳಾಕತ್ತಲ್ಲ, ಚಲೋ ಇದ್ರ ನಿಯತ್ತಿನ ಪ್ರಾಣಿ ಅದು. ರೋಗ ಬರ್ತಂದ್ರೆ ನಿಯತ್ತಿನಿದ್ರೆ ಅವ್ರ ಯಾಕೆ ಹೊರಗೆ ಹಾಕ್ತಿರಿ? ಬೆಲ್ಟ್ ತಕ್ಕೊಂಡ್ರು ಪಟ್ಟ ತಕ್ಕೋತಿದ್ದಿಲ್ಲ ಅವರು. ಈಗ ಪಟ್ಟ ತೆಗೆದು ಹೊರಗೆ ಹಾಕ್ಬಿಟ್ರಲ್ಲ, ಬಿದಿಗೆ ಬಿಟ್ಬಿಟ್ರದಾಗ ಅವರೇ ಅನ್ಕೊಂಡ್ರ ಅವ್ರು ಅಂದಾರಲ್ಲ. ಅವ್ರು ಮತ್ತೆ ಈಗ ಸರಿಯಾಗಿ ಅವ್ರ ಬ್ರೆಡ್ ಹಾಲು ಎಲ್ಲ ಚಂದಾಗಿ ಅಧಿಕಾರ ಕೊಟ್ಟಿದ್ರು, ಅದು ಹಾಕಿ ಎಲ್ಲ ಮಾಡಿದ್ರು. ಮತ್ತೆ ಎಲ್ಲ ಬಿರಿಯಾನಿ ತಿನ್ಸಿದ್ರು, ಏನ್ ಬೇಕಾದ ಎಲ್ಲ ಮಾಡಿದ್ರು. ಪಕ್ಷದೊಳಗೆ ಏನಾಯ್ತು ಎಲ್ಲ ಸದಟ ಮಾಡಿದ್ರು, ಏನ್ ತಿರ್ಗಾಳಾಕದು ಪಕ್ಷದವ್ರು ಎಲ್ಲ ನೀಡೋ ತಗೊಂಡು ಪಾಟ್ಯಾಗ. ಮುಂದೆ ಏನಾಯ್ತದು ಅದು ಇದು ಹೊಳ್ಳಿ ಬಗೊಳಾಕತ್ತಿದ್ ಬಿಟ್ಟಿದ್ರು, ಮತ್ತೆ ಕಡಿಲಾಕ್ ಬರ್ಲಾಕತ್ತು ಕಳ್ಳರು. ಅದಕ್ಕೇನಾಯ್ತು, ಕಳ್ಳರು ಅವ್ರು ಇವ್ರು ಕಂಡ್ರ ನಾಯಿ ಬಗೊಳ್ಳೇಬೇಕಂತೆ. ಕಳ್ರು ಬಗೊಳ್ರಿ, ಗಲ್ಲಿಗೆ ಬಗೊಳ್ರಿ. BJP ಅವ್ರು ಕಳ್ರ, ಹಂಗಾದ್ರೆ BJP ಅವ್ರು ಕಳ್ರ ನೋಡ್ರಿ, ಅವ್ರಿಗೆ ಬೊಳಲ್ಗತ್ತಿತ್ತದು. ಬಗೊಳ್ಬೇಕಂದ್ರೆ ನಮ್ಮ ಮನ್ಯಾಗ ಸಾಕಿದ್ ಮಂದಿ ಬಗೊಳಕತ್ತು. BJP ಅಂದ್ರೆ ಏನು ಅವ್ರ ಮಂದಿ ಅವ್ರು ಸಾಕಿದ್ರು, ಅದು ಪಕ್ಷ ಅವ್ರಿಗೆ ಬೊಳಲ್ಕತ್ತು. ಹೊರಗಿನೂ ಬಗೊಳ್ತ ಬಿಟ್ಟು ಅದು ಒಣಗ ಯಾರು ಹೋದ್ರ ಅದು ಕಾಮನ್ ಅದು. ಬಗಳು ನಾಯಿ ಚಟ್ರ ಬಗೊಳ್ಳಕ್ಕೆ ನಾಯಿ ಹುಡ್ಸ್ಯಾನ ಪ್ರತಿಯೊಂದು ಮಾಡ್ತಾರ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಅನಿಸ್ಕೊಳ್ತಾ ಇರುವ ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿ ಸುಮಾರು 26 ಜನರನ್ನು ಸಾಯಿಸಿದ್ದನ್ನು ನಾವು ಅತ್ಯುಗ್ರವಾಗಿ ಖಂಡಿಸುತ್ತೇವೆ. ಆಮೇಲೆ ಆ ದಾಳಿ ಒಂದು ಪೂರ್ವ ನಿಯೋಜಿತ ಆಗಿತ್ತು ಅಂತ ಅನಿಸ್ತಾ ಇದೆ. ಆ ದಾಳಿ ನಮ್ಮ ದೇಶದ ಗುಪ್ತಚರ ಇಲಾಖೆ ತಡಿಬಹುದಾಗಿತ್ತೇನೋ. ಅವರು ವೈಫಲ್ಯದರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಆ ದಾಳಿ ನಡೆದ ಸಂದರ್ಭದಲ್ಲಿ 2,000 ಜನ, ಸುಮಾರು 2,000 ಜನ ಆ ಸ್ಥಳದಲ್ಲಿ ಪ್ರವಾಸಿಗರು ಜಮಾವಣೆ ಆಗಿದ್ದರೂ ಸಹಿತ ಕಾಶ್ಮೀರದ ಪೊಲೀಸರಾಗಲಿ, ಕಾಶ್ಮೀರದಲ್ಲಿ ನೆಲೆಯೂರಿದಂಥ ನಮ್ಮ ಭಾರತ ದೇಶದ ಭದ್ರತಾ ಪಡೆಗಳಾಗಲಿ, ಸೈನಿಕರಾಗಲಿ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ. ಇದು ಏನು ತೋರಿಸ್ತಂತ ಕೇಳಿದ್ರೆ ಇದು ಭದ್ರತಾ ವೈಫಲ್ಯ, ಗುಪ್ತಚರ ವೈಫಲ್ಯವನ್ನು ತೋರಿಸ್ತಾ ಇದೆ. ಮತ್ತು ಈ ದಾಳಿಯನ್ನು ಖಂಡಿಸಿದವರಲ್ಲಿ ಮೊಟ್ಟ ಮೊದಲನೇದವರಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಜೊತೆ ಇದೆ. ಇಂಥ ದಾಳಿಗಳನ್ನು ತಡೆಯಲು, ಉಗ್ರರನ್ನು ಮಟ್ಟ ಹಾಕಲು ನಾವು ಸಂಪೂರ್ಣ ಇಡೀ ದೇಶ ತಮ್ಮ ಜೊತೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಕಳೆದ 11 ವರ್ಷಗಳಿಂದ BJP ಸರ್ಕಾರ ಅಲ್ಲಿ ಆಡಳಿತ ಮಾಡ್ತಾ ಇದೆ. ಆದರೆ ಇನ್ನೂ ಅಲ್ಲಿ ವಿಫಲತೆಗಳು ಕೊನೆಗಾಣ್ತಾ ಇಲ್ಲ. ಕೆಲವು ಮಾಧ್ಯಮಗಳು ಇದನ್ನು ಜಾತಿ ಆಧಾರದ ಮೇಲೆ ನೋಡ್ತಾ ಇದ್ದಾವೆ. ಸರ್ಕಾರದ ವೈಫಲ್ಯ ಅಂತ ಎತ್ತಿ ತೋರಿಸಲು ತಯಾರಿಲ್ಲ. ಕೆಲವು ಮಾಧ್ಯಮಗಳು ಇದನ್ನು ಜಾತಿ ಆಧಾರದಲ್ಲಿ ನೋಡ್ತಾ ಇದ್ದಾವೆ. ಈ ದೇಶದ ಸೌಹಾರ್ದತೆ ಆಧಾರದಲ್ಲಿ ನೋಡಬೇಕು. ಯಾರೋ ಒಬ್ಬ ಉಗ್ರ ಜಾತಿ ಕೇಳಿ ಹೊಡೆದಾನಂತೇಳಿ ಅದು ಸುಳ್ಳಿದೆಯೋ ನಿಜ ಇದೆಯೋ ಗೊತ್ತಿಲ್ಲ, ಅದನ್ನೇ ಭಾಳ ಪ್ರಚಾರ ಮಾಡ್ತಾ ಇದ್ದಾವೆ ಕೆಲವು ಮಾಧ್ಯಮಗಳು. ಆದರೆ ಇಡೀ ಅಲ್ಲಿ ಮುಸ್ಲಿಂ ಸಮಾಜದವರು
ತಮ್ಮ ಪ್ರಾಣವನ್ನೇ ತೆತ್ತು ಅಲ್ಲಿ ಪ್ರವಾಸಿಗರನ್ನು ಉಳಿಸಿದ್ದಾರೆ. ಅದನ್ನು ಎತ್ತಿ ತೋರಿಸಬೇಕಾಗಿತ್ತು. ಅಲ್ಲಿ ಕಾಶ್ಮೀರಿ ಜನ ಜಾತಿ ಭೇದ ಮರೆತು ಸೌಹಾರ್ದತೆಯನ್ನು ಮೆರೆದು ತಮ್ಮ ಪ್ರಾಣವನ್ನು ತೊರೆದು ಪ್ರಾಣದ ಹಂಗು ತೊರೆದು ಎಲ್ಲ ಜನರನ್ನು ಅವ್ರಿಗೆ ತುಳಿಸಿಲ್ಲ. ರಕ್ಷಣೆ ಕೊಟ್ಟಿದ್ದು ಕೇವಲ ಮುಸ್ಲಿಮರಿಗೆ ಅಂಥೇಳಿ ಅಲ್ಲಿ ಮುಸ್ಲಿಮರು ಕೊಡಲಿಲ್ಲ. ಅವರೇನದು ಏನೂ ನೋಡಲಿಲ್ಲ. ದೇಶದ ಹಿತದೃಷ್ಟಿಯಿಂದ ಅಲ್ಲಿ ಜನರ ಹಿತದೃಷ್ಟಿಯಿಂದ ಅವರು ಆ ಕೆಲಸ ಮಾಡಿದ್ದಾರೆ. ಅದನ್ನು ಶ್ಲಾಘಿಸಬೇಕಲ್ಲ. ಕೇವಲ ಕೆಲವು ಮಾಧ್ಯಮಗಳು ಜಾತಿ ಆಧಾರಿತ ಟೀಕೆಗಳು ಮಾಡೋದ್ರೊಳಗೆ ತೊಡಗಿದಾವೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಈ ದೇಶಕ್ಕೆ ಒಬ್ಬರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂತ ಹೇಳಿದ್ದಾರೆ ಅಜಿತ್ ದೋವಾಲ್ ಅವರು. ಅವ್ರ ಮಗ ಪಾಕಿಸ್ತಾನದಲ್ಲಿ ವಿದ್ಯುತ್ ಸಪ್ಲೈ ಮಾಡೋ ಕಾಂಟ್ರಾಕ್ಟ್ ತೊಗೊಂಡಿದ್ದಾನೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಕಳೆದ 11 ವರ್ಷಗಳಿಂದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು. ಯಾವ ಭದ್ರತೆ ಮಾಡಿದ್ದಾರೆ ಅವರು? ಯಾವುದೋ ಮಂಗಳೂರಲ್ಲಿ ಉಡುಪಿನಲ್ಲಿ ಒಂದು ಕೊಲೆ ಆದ್ರೆ NIAದವರು ಓಡಿ ಬರ್ತಾರೆ, ರಾಷ್ಟ್ರೀಯ ತನಿಖಾ ದಳದವರು ಓಡಿ ಬರ್ತಾರೆ, ಅಲ್ಲಿ ವರ್ಷಾನಗಟ್ಟಲೆ ಬೀಡು ಬಿಡ್ತಾರೆ. 11 ವರ್ಷಗಳಿಂದ ಸಾವಿರಾರು ಜನ ಇಲ್ಲಿ ಸತ್ತಿದ್ದಾರೆ. ಸಾವಿರಾರು ಯೋಧರು ನಮ್ಮ ದೇಶದ ವೀರ ಯೋಧರು ಈ ಕಾಶ್ಮೀರದಲ್ಲಿ ಪ್ರಾಣ ತೆತ್ತಿದ್ದಾರೆ. ಇದರ ಬಗ್ಗೆ ಗಮನ ಕೊಡಕ್ಕೆ ಅಜಿತ್ ದೋವಾಲ್ ಅವ್ರಿಗಾಗಲಿ, ಪ್ರಧಾನಿಗಳಿಗಾಗಲಿ, ಸಂರಕ್ಷಣಾ ಮಂತ್ರಿಗಳಿಗಾಗಲಿ, ದೇಶದ ಗೃಹ ಮಂತ್ರಿಗಳಿಗಾಗಲಿ ವ್ಯವಧಾನ ಇಲ್ಲ. 6 ವರ್ಷಗಳ ಹಿಂದೆ ನಡೆದಂಥ ಪುಲ್ವಾಮಾ ದಾಳಿ 44 ಯೋಧರು ಈ ದೇಶಕ್ಕಾಗಿ ಪ್ರಾಣ ತೆತ್ತರವರು. ಇವತ್ತಿನ ಅದು ತನಿಖೆ ಆಗಲಿಲ್ಲ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಒಂದು ವೇಳೆ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರೆ ಇವತ್ತು ಈ ಘಟನೆ ಆಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. 6 ವರ್ಷಗಳ ಕಾಲ ಎಲ್ಲ ನಿಮ್ಮ ಹತ್ರ ಇಟ್ಕೊಂಡು ತನಿಖೆ ಮಾಡೋಕ್ಕಾಗಿಲ್ಲ. ಇವತ್ತಿಗೆ ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಯಾಕಾಯಿತು, ಏನಾಯಿತು, ಯಾರು ಮಾಡಿದ್ರು, ಅದ್ರ ಬಗ್ಗೆ ತನಿಖೆನೇ ಇಲ್ಲ. ಆದ ಘಟನೆಗಳ ಬಗ್ಗೆ ನೀವು ತನಿಖೆ ಮಾಡಿದರೆ ಮುಂದೆ ಘಟನೆಗಳಾಗೋದಿಲ್ಲ. ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು 22ನೇ ತಾರೀಕಿಗೆ ಈ ಸ್ಥಳಕ್ಕೆ ಭೇಟಿ ಕೊಡೋರಿದ್ರು. ಅವರು ಯಾಕೆ ಮುಂದೂಡಿದ್ರು ಸಡನ್ಲಿ? ಇದೊಂದು ಗಂಭೀರ ಪ್ರಶ್ನೆ. ಪ್ರವಾಸವನ್ನು ಯಾಕೆ ಮೊಟಕುಗೊಳಿಸಿದ್ರು? ಯಾಕೆ ಅವ್ರಿಗೆ ರದ್ದು ಮಾಡಿದ್ರು? ಸೌದಿ ಅರೇಬಿಯಾಕ್ಕೆ ಹೋದ್ರಿ, ಅಲ್ಲಿ ಹೋಗಿ ಒಬ್ಬ ಮುಸ್ಲಿಂ ರಾಜನ ಜೊತೆ ಆಲಂಗನೆ ಮಾಡ್ಕೊಳ್ತಾ ಇದ್ದೀರಿ, ಸೌಹಾರ್ದತೆ ಮೆರಿತಾ ಇದ್ದೀರಿ. ಇಲ್ಲಿ ದೇಶದ ಜನರ ಪ್ರಾಣ ರಕ್ಷಣೆ ಯಾರ್ದು ಹೊಣೆ? ಹಿಂದೆ ಪುಲ್ವಾಮಾ ದಾಳಿ ಆದಾಗ ನೀವು ಎಲ್ಲೋ ಕಾಡಿನಲ್ಲಿ ಹೋಗಿ ಫೋಟೋ ತೆಗಿತಾ ಇದ್ರಿ, ಫೋಟೋ ತಕ್ಕೊಳ್ತಾ ಇದ್ರಿ. ಇವತ್ತು ಪಹಲ್ಗಾವ್ನಲ್ಲಿ ಆದಾಗ ನೀವು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದೀರಿ. ಹಿಂದೆ ಒಂದು ಕಾಲದಲ್ಲಿ ಪ್ಯಾರಿಸ್ ನಗರ ಸುಟ್ಟು ಉರಿತಿರಬೇಕಾದ್ರೆ ನೀರೋ ದೊರೆ ಪಿಟೀಲ್ ಬಾರಿಸ್ತಾ ಇದ್ದ ಅಂತ ಹೇಳಿ ಕೇಳಿದ್ದೀವಿ ನಾವು ಇತಿಹಾಸದಲ್ಲಿ. ಆ ಥರ ನೀವು ದೇಶದ ಗಂಭೀರ ಪರಿಸ್ಥಿತಿಗಳ ಕಡೆ ಗಮನ ಕೊಡದೇನೆ ದೇಶ ಸುತ್ತುತ್ತಾ ಇದ್ದೀರಿ. ಆಮೇಲೆ ಈ ಉಗ್ರರು ಅವರು ಮಾನವರೇ ಅಲ್ಲ. ನೀವು ಅವರೊಂದು ಜಾತಿಯವರು, ಅವ್ರೊಂದು ಧರ್ಮದವರು ಅಂತ ತಿಳ್ಕೊಂಡಿದ್ರೆ ಅವರು ಮಾನವರೆಲ್ಲ, ಮನುಷ್ಯರಲ್ಲ, ಮಾನವ ರೂಪದ ರಾಕ್ಷಸಿಗಳವರು. ನಾವು ಅವರನ್ನು ಮಾನವರನ್ನು ತಿಳ್ಕೊಳ್ಳೋಕ್ಕೆ ಹೋಗಬಾರ್ದು. ಅವ್ರು ಯಾರು ಏನು ಅಂತ ವಿಚಾರ ಮಾಡಬಾರ್ದು. ಅವರನ್ನು ಇಷ್ಟೆಲ್ಲ ನಿಮ್ಮ ಹತ್ರ ಸೌಲಭ್ಯಗಳಿದಾವ, ಅವ್ರಿಗೆ ಹಿಡೀರಿ. ಪ್ರಧಾನಿಗಳು ಹೇಳಿದ್ದಾರೆ ಅವ್ರಿಗೆ ನ್ಯಾಯಾಲಯದ ಕಟ್ಟಕಟ್ಟೆ ಮುಂದೆ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಅವರನ್ನು ಎನ್ಕೌಂಟರ್ ಮಾಡಿ ಆಗಿಂದ ಕೊಲ್ಲಬೇಕಂತ ನನ್ನ ಅಭಿಪ್ರಾಯ ಇದೆ. ನೀವು ಮತ್ತೆ ಅವರಿಗೆ ನ್ಯಾಯಾಲಯಕ್ಕೆ ತರಬೇಕು, ವರ್ಷಾನುಗಟ್ಟಲೆ ಜೈಲಿನಲ್ಲಿ ಇಡಬೇಕು, ನ್ಯಾಯಾಲಯದ ಕೇಸ್ ನಡೀಬೇಕು. ಇದೆಲ್ಲದಕ್ಕಿಂತಲೂ ಮೊದಲ ಅವರನ್ನು ನೀವು ಡೈರೆಕ್ಟಾಗಿ ಕೊಲ್ಲಬೇಕಂತ ನನ್ನ ಅಭಿಪ್ರಾಯ. ಈ ದೇಶದ
ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ರಾಜನಾಥ್ ಸಿಂಗ್ ಅವರು ಮತ್ತು ಅಮಿತ್ ಶಾ ಅವರು ಅಲ್ಲಿ ಹೋಗಿ ಘೋಷಣೆ ಮಾಡ್ತಾರೆ, ನಾವು ಇವರನ್ನು ಬಿಡಂಗಿಲ್ಲ, ಇವ್ರನ್ನ ಹಿಡದೇ ಹಿಡಿತೀವಿ. ಸ್ವಾಮಿ, ಇವರನ್ನು ಹಿಡೀರಿ, ಪುಲ್ವಾಮಾ ದಾಳಿಯವರು ಏನಾಗ್ಯದ ಅದು ಹಿಡೀರಿ, 6 ವರ್ಷ ಆಯಿತು. ನಿಮ್ಮ ಕೈಲಿ ಹಿಡಿಯೋದಾಗೋದಿಲ್ಲ. ಕೇವಲ ಯಾರು ಸಾಯ್ತಾರ ಅವಾಗ ಹೋಗೋದು, ಅವ್ರು ಎದುರಿಗೆ ಒಂದು ದೊಡ್ಡ ಘೋಷಣೆ ಮಾಡೋದು, ಬಂದ್ಬಿಡೋದು, ಆಮೇಲೆ ಮರ್ತು ಬಿಡ್ತೀರಿ ನೀವು. ದೇಶದಲ್ಲಿ ಬರೀ ಹಿಂದೂ ಮುಸ್ಲಿಂ ಮಾಡೋದು, ರಾಜಕಾರಣ ಮಾಡೋದು, ಆಡಳಿತ ನಡೆಸೋದು ಅಷ್ಟೇ ಬೇಕಾಗಿದೆ ನಿಮಗೆ. ದೇಶದ ಸಂರಕ್ಷಣೆ ಬೇಕಾಗಿಲ್ಲ. ನೀವು ದೇಶದ ಚುಕ್ಕಾಣಿ ಹಿಡಿದಕ್ಕಿಂತ ಮೊದಲು ಏನು ಹೇಳ್ತಿದ್ರಿ? ಕಾಶ್ಮೀರದಲ್ಲಿ ಉಗ್ರವಾದನ ನಾವು ಮಟ್ಟ ಹಾಕ್ತೇವೆ, ಕಾಶ್ಮೀರಿ ಪಂಡಿತರನ್ನು ಪುನರ್ವಸತಿ ಮಾಡಿಸ್ತೇವೆ ಅಂತ ಹೇಳಿದ್ರಿ. ಇವತ್ತಿನ ತನಕ ಎಷ್ಟು ಪ್ರಮಾಣದಲ್ಲಿ ನೀವು ಅಲ್ಲಿ ಉಗ್ರವಾದನ ಮಟ್ಟ ಹಾಕಿದಿರಿ? ಎಷ್ಟು ಜನ ಉಗ್ರವಾದಿಗಳನ್ನು ಕತೆ ಮುಗಿಸಿದಿರಿ? ನಮ್ಮ ಸೈನಿಕರು ಎಷ್ಟು ಇವರು ಯೋಧರು ಪ್ರಾಣ ತೆತ್ತಿದ್ದಾರೆ? ಅದ್ರ ಬಗ್ಗೆ ಒಂದು ಶ್ವೇತಪತ್ರ, 11 ವರ್ಷದ ಒಂದು ಕತೆ ಶ್ವೇತಪತ್ರವನ್ನು ಹೊರಡಿಸಿರತ್ತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂದರೆ ದೇಶದ ಜನರಿಗೆ ಗೊತ್ತಾಗಬೇಕು ನೀವು ನಿಮ್ಮದು ಏನಿದೆ ಅನ್ನೋದೆಲ್ಲ. ಈಗ ಪಾಕಿಸ್ತಾನದ ವಿರುದ್ಧ 1-2-3 ಸಣ್ಣ ಪುಟ್ಟ ಕ್ರಮ ತಗೊಂಡಿದ್ದಾರೆ. ನೀವು ಇವತ್ತು ಪೇಪರ್ದಲ್ಲಿ ನೋಡಿದೆ. ಈ ಸಣ್ಣ ಪುಟ್ಟ ಕ್ರಮದಿಂದ ಏನು ಉಪಯೋಗ ಇಲ್ಲ. ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಮಾಡಿ, ಯುದ್ಧ ಮಾಡಿ ಅವ್ರನ್ನ ಸದೆ ಬಿಡಿರಿ. 1972ನೇ ಇಸ್ವಿನಲ್ಲಿ ಇಂಥದೇ ಕೀಟಲೆಗಳಾದಾಗ, ಇಂಥದೇ ಘಟನೆಗಳಾದಾಗ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿ ಆ ದೇಶವನ್ನು ಸೋಲಿಸಿದ್ದಾರೆ. ಇದು ನೆನಪಿಡ್ಬೇಕು ನೀವು. ಈ ಮಾತನ್ನು ಸಂಘ ಪರಿವಾರದ ಪ್ರಮೋದ್ ಮುತಾಲಿಕ್ ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ನೆನಪು ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಾಡಿದಂಥ ಕ್ರಮ ತಗೊಳ್ಳಿ ನೀವು ಅಂತ ಹೇಳಿದ್ದಾರೆ. ಈಗಲೇ ಬುದ್ಧಿ ಬರ್ಬೇಕು ನಿಮಗೆ. ನಿಮ್ಮವರು ಹೇಳ್ತಾ ಇದ್ದಾರೆ, ಇವೆಲ್ಲ ಹಿಂದಿನ ಘಟನೆಗಳು ನೆನಪು ಮಾಡಿಕೊಡ್ತಾ ಇದ್ದಾರೆ. ನೆಹರು ಹಾಂಗೆ ಮಾಡ್ದ, ಇಂದಿರಾ ಗಾಂಧಿ ಹೀಗೆ ಮಾಡಿದ್ರು, ರಾಜೀವ್ ಗಾಂಧಿ ಇದನ್ನೇ ಹೇಳೋದ್ರಲ್ಲಿ ನೀವು ಟೀಕೆ ಮಾಡೋದ್ರಲ್ಲಿ ಹೋಗ್ತಾ ಇದೆ ನಿಮ್ಮದು. ಅವ್ರು ಮಾಡಿದಂಥ ಧೈರ್ಯದ ಕೆಲಸಗಳು, ಅವ್ರು ಮಾಡಿದಂಥ ಶೌರ್ಯದ ಕೆಲಸಗಳು, ಅದೇ ಥರ ನೀವು ಕ್ರಮ ತಗೊಳ್ರಿ. ಆ ದಾಳಿ ಆದ ತಕ್ಷಣ ಅಲ್ಲಿ ಕುದುರೆ ಓಡಿಸೋರು, ಕುದುರೆ ಗಾಡಿ ಓಡಿಸೋರು, ಅಲ್ಲಿ ಸಾಮಾನ್ಯ ಮುಸ್ಲಿಮರು ಎದುರು ನಿಂತು ತಮ್ಮ ಪ್ರಾಣಗಳು ಕೊಟ್ಟು ಉಳಿಸಿದ್ದಾರೆ. ಅಂಥವರನ್ನು ಗುರುತಿಸ್ರಿ. ಅವರನ್ನು ಗುರುತಿಸಿ ನೀವು ಅವರಿಗೆ ಧನ್ಯವಾದ ಹೇಳಿದ್ರೆ ಉಳಿದವರು ಇಂಥ ಕೆಲಸ ಮಾಡೋಕ್ಕೆ ತಯಾರಾಗ್ತಾರೆ. ಅಲ್ಲಿ ಜನ ಅಂಥವ್ರಿಗೂ ಪುರಸ್ಕಾರ ಮಾಡಿ. ಪ್ರಾಣ ತೆತ್ತು ದೇಶದ ಸಂರಕ್ಷಣೆಗಾಗಿ ಸಾಮಾನ್ಯ ಜನ ಉಳಿಸ್ತಾ ಇದ್ರೆ ಅವರಿಗೂ ನೀವು ಸ್ವಲ್ಪ ಗೌರವ ಕೊಡಿ. ಈ ಕಾಶ್ಮೀರದ ಮುಸ್ಲಿಮರು ನಿನ್ನಿನ ದಿವಸ ಜಾತಿ ಭೇದ ಮರೆತು ಬುರ್ಕಾಗಳನ್ನು ಹಾಕ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ಅವರು ಒಂದೇ ಮಾತ್ರ ಹೇಳ್ತಾ ಈ ದೇಶದ ಒಂದು ಗೌರವಕ್ಕಾಗಿ, ಒಂದು ಜನರಲ್ಲಿ ಧೈರ್ಯ ತುಂಬಲಿಕ್ಕೆ ಅವರು ಮೆರವಣಿಗೆಗಳನ್ನು ಮಾಡಿದ್ದಾರೆ. ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಜಾತಿ ಕೇಳಿ ಹೊಡೆದ್ರು. ಮುಂಬೈನಿಂದ ಹೊರಟಂಥ ರೈಲಿನಲ್ಲಿ ಒಬ್ಬ RPF ಯೋಧ, ರೈಲ್ವೆ ಪೊಲೀಸ್ ಫೋರ್ಸ್ ಯೋಧ ಕೈಯಲ್ಲಿ ಬಂದೂಕು ಹಿಡಿದು ಮುಸ್ಲಿಮರನ್ನು ಕೇಳಿ ಕೇಳಿ ದಾಡಿ ಟೋಪಿ ನೋಡಿ ನೋಡಿ 3 ಜನರನ್ನು ಕೊಂದ. ಅವಾಗ ನೀವು ಜಾತಿ ನೋಡಿ ಕೇಳಿ ಹೊಡೆದತ್ತು ಹೇಳೋಕ್ಕಾಗಲಿಲ್ಲ. ಜಾತಿ ನೋಡಿ ನೋಡಿ ಹೊಡೆದ್ರು ಕೊಲ್ಲಿದ್ರು ಅಂತ ಹೇಳೋಕ್ಕಾಗಲಿಲ್ಲ ನಿಮಗೆ ಮಾಧ್ಯಮಗಳಿಗೆ, ಈ ಗೋಧಿ ಮೀಡಿಯಾಗಳಿಗೆ. ಬಹಳ ದೇಶದಲ್ಲಿ 11 ವರ್ಷಗಳಲ್ಲಿ ಜಾತಿ ಕೇಳಿ ಕೇಳಿ ಸಂಘ ಪರಿವಾರದವರು ಮುಸ್ಲಿಮರನ್ನು ರೈಲ್ವೆಗಳಲ್ಲಿ, ಬಜಾರದಲ್ಲಿ ಎಲ್ಲಿ ಬೇಕಲ್ಲಿ ಹೊಡೆದಿದ್ದಾರೆ. ಅವಾಗ ನಿಮ್ಗೆ ಜಾತಿ ಕೇಳಿ ಹೊಡೆದಾರ ಅಂತ ಹೇಳೋಕ್ಕಾಗಲಿಲ್ಲ ನಿಮಗೆ. ಇಷ್ಟೆಲ್ಲ ನಡೆದರೂ ಸಹಿತ ಈ ದೇಶದಲ್ಲಿ ಪ್ರಧಾನಿಗಳಾಗಲಿ, ಗೃಹ ಸಚಿವರಾಗಲಿ, BJP ಹಿರಿಯರಾಗಲಿ ಯಾರೂ ತುಟಿ ಬೀಸ್ತಾ ಇಲ್ಲ. ಈ ಘಟನೆಗಳ ಬಗ್ಗೆ ಅವರು ವಿಚಾರ ಮಾಡ್ತಾ ಇಲ್ಲ. ನಾನು ಅದನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ. ಕೇಳಿ, ನಮ್ಮ ರಾಜ್ಯದಲ್ಲಿ ಒಂದು ಏನಾದರೂ ಸಣ್ಣ ಘಟನೆ ಆದರೆ ಪೊಲೀಸ್ ವೈಫಲ್ಯ, ಸರ್ಕಾರದ ವೈಫಲ್ಯ, ಸಿದ್ದರಾಮಯ್ಯನ ವೈಫಲ್ಯ, ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ದೀರಿ. ಕಳೆದ 11 ವರ್ಷಗಳಿಂದ ಈ ವೈಫಲ್ಯಕ್ಕೆ ರಾಜೀನಾಮೆ ಮೋದಿಯವ್ರದ್ದು ನೀವು ಯಾಕೆ ಕೇಳೋದಿಲ್ಲ? ಸರ್ಕಾರದ ರಾಜೀನಾಮೆ ಯಾಕೆ ಕೇಳೋದಿಲ್ಲ? ಸಂಪೂರ್ಣವಾಗಿ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಮಟ್ಟ ಹಾಕ್ತೈತೆ ಹೇಳಿದ್ರಿ. 370 ತೆಗಿತೀವಿ, ಆ ರಾಜ್ಯಗಳ ಅಸ್ತಿತ್ವ ಕಳಿತೀವಿ. ಏನು ಮಾಡಿದ್ರು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ನಿಮ್ಮ ಕೈಲಿ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಅದರ ಮೇಲೆ ರಾಕ್ಷಸರು ಪಾಕಿಸ್ತಾನದ ರಾಕ್ಷಸರು ಸುಮಾರು 26 ಜನರನ್ನು ಕೊಲೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ನಾಗರಿಕ ಸಮಾಜ ಖಂಡಿಸಬೇಕಾಗಿದೆ. ಇವತ್ತು ಅಲ್ಲಿ ಜಾತಿ ಕೇಳಿ ಹೇಳಿದ್ರು ಹೊಡೆದ್ರು, ಧರ್ಮ ಕೇಳಿ ಹೊಡೆದ್ರು ಅಂತ ಹೇಳ್ತಾರೆ. ಅದು ಅಕಸ್ಮಾತ್ ಹಂಗೆ ಮಾಡಿದ್ರು ಸಹಿತ ಇದು ಪಾಕಿಸ್ತಾನದ ಷಡ್ಯಂತ್ರ. ಇದು ಈ ದೇಶ ಭಾರತ ದೇಶವನ್ನು ಹೆಂಗಾದರೂ ಮಾಡಿ ಹಿಂದೂ ಮುಸ್ಲಿಂ ಅಂತ ಹೇಳಿ ನಮ್ಮಲ್ಲೇ ಗಲಾಟೆ ಎಬ್ಬಿಸ್ಲಿಕ್ಕೆ, ಗದ್ದಲ ಎಬ್ಬಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಅವರು ಒಂದು ಹುನ್ನಾರ. ಅವರಿಗೆ ನಾವು ಮುಸ್ಲಿಮರನ್ನ ಬಿಟ್ಟು ಹಿಂದೂಗಳನ್ನು ಹೊಡೆದ್ರೆ ನಮ್ಗೆ ಏನಾರ ಈ ಭಾರತದ ಮುಸ್ಲಿಮರು ದಿಂದ ನಮ್ಗೆ ಏನಾದ್ರು ಸಿಂಪತಿ ಸಿಗ್ತದೆ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಈ ಭಾರತದ ಮುಸ್ಲಿಮರು ಅಥವಾ ಬೇರೆ ಯಾರೇ ನಾಗರಿಕ ಸಮಾಜ ಯಾರು ಕೂಡ ಇಂಥ ರಕ್ಕಸ ಒಂದು ಕೃತ್ಯವನ್ನು ಯಾರೂ ಬೆಂಬಲಿಸೋದಿಲ್ಲ. ಇದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಈಗಾಗಲೇ ಹೇಳಿದಂತೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರು ಕೂಡ, ಎಲ್ಲ ಮುಸ್ಲಿಂ ಜನಾಂಗದವರು ಕೂಡ ಈ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥವರು ಕೂಡ ಎಲ್ಲ ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲರೂ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಈ ಮೋದಿ ಸರ್ಕಾರ, ಅಮಿತ್ ಶಾ ಅವರು ತತ್ಕ್ಷಣ ರಾಜೀನಾಮೆ ಕೊಡಬೇಕು. ಯಾಕಪ್ಪ ಅಂದರೆ ಸುಮಾರು 11 ವರ್ಷಗಳಿಂದ ಇವ್ರದ್ದು ಖಾಲಿ ಡಬ್ಬಿ ಸರ್ಕಾರ ಆಗಿದೆ. ಖಾಲಿ ಡಬ್ಬಿ ಅಂದರೆ ಬರೀ ಆವಾಜ್ ಮಾಡೋದು, ಬಹಳಷ್ಟು ಆವಾಜ್ ಮಾಡೋದು, ಆಮೇಲೆ ಗಪ್ ಆಗಿಬಿಡೋದು. ಇವ್ರ ಕಡೆಯಿಂದ ಒಂದು ಗಟ್ಟಿಯಾದಂಥ ನಿರ್ಧಾರ, ಒಂದು ಪಾಠ ಕಲಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಅವರಿಗೆ ಈ ಒಂದು ಹುದ್ದೆಯಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಅವರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಿಂದೆ ಪುಲ್ವಾಮಾ ದಾಳಿ ಆದಾಗ ಕೂಡ, ನಮ್ಮ ದೇಶದ ಸೈನಿಕರ ಒಂದು ಮೇಲೆ ಉಗ್ರ ದಾಳಿ ಆದಾಗ ಕೂಡ ಸಾಕಷ್ಟು ಆ ದಾಳಿ ನಂತರ ಸಾಕಷ್ಟು ಆವಾಜ್ ಮಾಡಿದ್ರು ಇವರು. ಆಮೇಲೆ ಅದ್ರ ಬಗ್ಗೆ ಯಾವುದೇ ಒಂದು ಕೊನೆಗಾಣಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಇವತ್ತು ಕೇವಲ ಈ ಒಂದು ಪ್ರತಿಯೊಂದು ಘಟನೆಯನ್ನು ಯಾವುದೇ ಒಂದು ಜನರನ್ನು ಭ್ರಮೆಗೊಳಿಸತಕ್ಕಂಥ ಕೆಲಸ ಮಾಡಬಾರ್ದು. ಸುಮಾರು 70 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಹೇಗೆ ಪಾಕಿಸ್ತಾನ ಜೊತೆ ನಡೆದುಕೊಂಡಿದೆ, ನಿಮ್ಮ ಹಾಗೆ ಅವ್ರ ಜೊತೆ ಹೋಗಿ ಅವ್ರ ಮನೆಗೆ ಹೋಗಿ ಬಿರಿಯಾನಿ ತಿಂತಕ್ಕಂಥ ಕೆಲಸ ಯಾವುದೇ ಒಬ್ಬ ಪ್ರಧಾನಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರೂ ಮಾಡಲಿಲ್ಲ. ಹಾಗಾಗಿ ಅದು ವೈರಿ ರಾಷ್ಟ್ರ, ಪಾಕಿಸ್ತಾನ ನಮ್ಮ ವೈರಿ ರಾಷ್ಟ್ರ. ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅದೇ ರೀತಿ ನಾವು ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಿ ಮೋದಿಯವರು ಕೂಡಲೇ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ನೋಡ್ರಿ, ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಕನ್ನಡಿಗರ ರಕ್ಷಣೆಗಾಗಿ ತುರಂತ ಈ ಥರ ಒಂದು ಜನರ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂತೋಷ್ ಲಾಡ್ ಅವ್ರನ್ನ ಕಳಿಸಿ ಎಲ್ಲರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕರ್ಕೊಂಬರ್ಲಿಕ್ಕೆ ಏನು ಒಂದು ಕೆಲಸವನ್ನು ಮಾಡ್ತಾ ಇದೆ. ಆ ರೀತಿ ನೀವು ಯಾವುದೇ ಜಾತಿ ಧರ್ಮ ಇಂಥ ಎಲ್ಲ ವಿಷಯಗಳನ್ನು ಬದಿಗೊತ್ತಿ, ಪ್ರಧಾನಿಗಳಂದರೆ ದೊಡ್ಡ ಸ್ಥಾನದಲ್ಲಿ ಇಡೀ ದೇಶದ ಜನರನ್ನು ಒಂದಂತ ತಿಳ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಈಗಾಗಲೇ ಬೆಂಬಲ ಘೋಷಿಸಿದೆ. ದೇಶದ ಭದ್ರತೆ ಹಾಗೂ ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಹೊರಗಿನವರು ಪಾಕಿಸ್ತಾನದವರು ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರಧಾನಿಗಳು ಕೂಡಲೇ ಒಂದು ಸಖತ್ ಕಾರ್ಯಾಚರಣೆ ಈ ಟೆರರಿಸ್ಟ್ ಮೇಲೆ ಹಾಗೂ ಪಾಕಿಸ್ತಾನದ ಮೇಲೆ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಸುಳ್ಳು ಸರಿನು ಕೇಳಿದ್ರೆ ಖಂಡಿಸ್ತೀವಿ ಅದನ್ನು ನಾವು, ಒಂದು ವೇಳೆ ಕೇಳಿದ್ರೆ. ಆದ್ರೆ ಯಾವ ವಿಡಿಯೋದಾಗೂ ಎಲ್ಲಿ ಪ್ರಚಾರ ಆಗ್ತಾ ಇಲ್ಲ ಅದು. ಆದ್ರೆ ಮುಸ್ಲಿಮರು ಉಳಿಸಿದ್ರು, ಮುಸ್ಲಿಮ್ ಸಹಾಯ ಮಾಡಿದ್ರು, ಮುಸ್ಲಿಮರೇ ನಮ್ಮನ್ನು ತಂದು ಹೊರಗೆ ಕಳಿಸಿದ್ರು ಅಂತೇಳಿ ಇದೆಲ್ಲ ಪ್ರಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದ್ರೆ ಕೇಳಿ ಹೊಡೆದ್ರು, ಜಾತಿ ಕೇಳಿ ಹೊಡೆದ್ರು ಅಂತ ಎಲ್ಲಿಯೂ ಬರ್ತಾ ಇಲ್ಲ. ಅದರಿಂದ ನಮಗೆ ಅದು ಸುಳ್ಳು ಅನಿಸ್ತಾ ಇದೆ. ಅದು ನಿಜಾನೂ ಸುಳ್ಳಾಗುತ್ತೆ. ಅಲ್ಲ, ಅದು ಮಾಡಿದ್ರು ಕೂಡ ಪಾಕಿಸ್ತಾನ ಷಡ್ಯಂತ್ರ ಈ ದೇಶವನ್ನು ಹೊಡಿಬೇಕಂತೇಳಿ ಅವರು ಮುಸಲ್ಮಾನರಿಂದ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಂದ ಸಿಂಪತಿ ಪಡ್ಕೋಬೇಕಂತ ಪ್ರಯತ್ನ ಮಾಡಿಲ್ಲ. ಆದ್ರೆ ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಇನ್ನು ಹೇಳಿದ್ದಾರೆ ಸರ್ಕಾರದಿಂದ ಪಾಕಿಸ್ತಾನದ ಉಗ್ರರು ಅಂತೇಳಿ ಬಂದಿದೆ. 3 ಜನ ಅಷ್ಟೇ ಹೇಳಿರೋದು. 3 ಜನ ಪಾಕಿಸ್ತಾನದವರು, ಇನ್ನುಳಿದವರು ಯಾರು ಅಲ್ಲ, ಇಲ್ಲಿ ಸರ್ಕಾರ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಇವತ್ತು. ಅಂದ್ರೆ ಅದರಿಂದ ಪಾಕಿಸ್ತಾನದ ಕೈವಾಡದಂತ ಸರ್ಕಾರನೇ ಹೇಳ್ದಂಗೆ.
ಆಮೇಲೆ ಇಲ್ಲಿಯ ಪಾಕಿಸ್ತಾನಿಗಳನ್ನ ರಾಯಭಾರಿ ಆಗಲಿ ಇಲ್ಲಿಯ ಪಾಕಿಸ್ತಾನ ಜನರನ್ನ ಕೂಡಲೇ ದೇಶ ಬಿಟ್ಟು ಹೋಗ್ಬೇಕಂತ ಮೋದಿಯವರ ನಿರ್ಣಯಕ್ಕೆ ನೀವು ಹೆಂಗೆ ಸ್ವಾಗತ ಮಾಡ್ತೀರಿ? ಸರ್ಕಾರ ಏನು ನಿರ್ಣಯ ತಗೋತದಕ್ಕೆ ನಾವು ಎಲ್ಲರೂ ಬದ್ರಿರ್ಬೇಕಾಗ್ತದೆ ದೇಶದಲ್ಲಿ. ಅದು ಬಹಳ ಸಣ್ಣ ಕ್ರಮ, ಬಹಳ ದೊಡ್ಡ ಯುದ್ಧನೇ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ ನಾವು, ಯುದ್ಧ ಘೋಷಣೆ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಸಣ್ಣ ಒಂದೇನು ನೀವು ನಿದ್ದೆ ಮಾಡ್ತಾ ಇದ್ದೀರಿ, ಕೇಳಿಸಿಲ್ಲ ನಿಮ್ಗದು. ನಾವು ನೀತಿ ಮಾಡಕ್ತೀವಿ, ಸರ್ಕಾರ ನೀತಿ ಮಾಡಕ್ಕೆ ಅಲ್ಲ ನೀವು ನಾ ಅದು ಹೇಳಿದ್ದೆ ಆಗಲೇ ನೀವು ನಿದ್ದೆ ಮಾಡ್ತಾ ಇದ್ದೀರಿ. ಯುದ್ಧನೇ ಮಾಡ್ಬೇಕಂತ ಹೇಳಿ ಬರೇ 4 ಮಂದಿ ಯುದ್ಧನೇ ಮಾಡ್ಬೇಕಂತ ಹೇಳಿ ನಾವು ಇಂದಿರಾ ಗಾಂಧಿ ಅವರು 1972 ಇಸ್ವಿಯಲ್ಲಿ 4 ಯುದ್ಧಗಳು ಮಾಡಿ 4 ಸಲ ಸೋಲಿಸಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ, ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ 2 ದೇಶ ಇದ್ದವು, ಒಂದೇ ಇತ್ತದು. ಆದರೆ 2 ದೇಶ ಮಾಡಿದ್ರೆ ಇವತ್ತು ಬಂಗ್ಲಾ ಮುಕ್ತಿ ಮಾಡಿ ಇಂದಿರಾ ಗಾಂಧಿ ಅವರು ತಗೊಂಡಂಥ ಕ್ರಮ ತಗೋರಿ ತಿಳ್ತಾ ಇದ್ವಿ ನಾವು. ಈಗ ಅವರು ಧರ್ಮನೇ ಟಾರ್ಗೆಟ್ ಮಾಡಿ ಯುದ್ಧ ಮಾಡಿದ್ದಾರೆ, ಧರ್ಮನೇ ಟಾರ್ಗೆಟ್ ಮಾಡಿ ಇಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋದು ಅವ್ರ ಉದ್ದೇಶ ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡಿ. ಧರ್ಮ ಅಂತ ಅವ್ರಿಗೆ ಇಲ್ಲೇ ಇಲ್ಲ, ಮನುಷ್ಯರೆಲ್ಲವರು ಅವ್ರಿಗೆ ಧರ್ಮನೇ ಇಲ್ಲ, ಯಾವ ಜಾತಿನೂ ಇಲ್ಲ ಅವ್ರಿಗೆ. ಅವ್ರ ಧರ್ಮನೇ ಇಲ್ಲ ಅಂತ ಅವ್ರು ಮನುಷ್ಯರೆಲ್ಲ ಅಂದ್ರೊಳಗೆ ನಾವು ಅವ್ರಿಗೆ ಧರ್ಮ ಅಂತ ಯಾಕೆ ತಿಳ್ಕೊಬೇಕು? ಅದ್ರ ಬಗ್ಗೆ ಜನರನ್ನು ತ್ರಾಸ ಕೊಡೋದು ಅವರು ಜಗಳ ಹತ್ಬೇಕಿಲ್ಲ. ಇಡೀ ಭಾರತದೊಳಗೆ ಹಿಂದೂ ಮುಸ್ಲಿಂ ಅಂತೇಳಿ ಜಗಳ ಹತ್ಬೇಕನ್ನುವಂತ ಒಂದು ಅವ್ರ ಉದ್ದೇಶ ಅದ. ಅವರು ನರ ರಾಕ್ಷಸರವರು, ಅವ್ರು ಯಾವ ಧರ್ಮದವರು ಅಲ್ಲ. ಅವ್ರು ಆ ಧರ್ಮ, ಅವರು ಹುಟ್ಟಿರ್ತಕ್ಕಂಥ ಧರ್ಮ ಅವ್ರು ಏನಾರ ಪಾಲಿಸಿದ್ರೆ ಈ ರೀತಿ ಜನರನ್ನು ಕೊಲೆ ಮಾಡ್ತಿರ್ಲಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.